ಈಗ ನಾವು ಮಾತಾಡ್ತಾ ಇರೋ ಕಥೆ ವಿಶ್ವ ಸಾಹಿತ್ಯದ ಅತ್ಯಂತ ಪ್ರೀತಿಯ ಪ್ರೇಮ ಕಥೆಗಳಲ್ಲಿ ಒಂದು, ಪ್ರೈಡ್ ಆ್ಯಂಡ್ ಪ್ರೆಜುಡಿಸ್. ಈ ಕಾದಂಬರಿಯನ್ನು ಬರೆದವರು ಜೇನ್ ಆಸ್ಟಿನ್. ಮನುಷ್ಯನ ಸ್ವಭಾವ, ಅಹಂಕಾರ ಮತ್ತು ತಪ್ಪು ತಿಳುವಳಿಕೆಗಳನ್ನೆಲ್ಲ ಪ್ರೀತಿ ಹೇಗೆ ಮೆಟ್ಟಿ ನಿಲ್ಲುತ್ತೆ ಅನ್ನೋದನ್ನ ಈ ಕಾದಂಬರಿಯಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ಈಗ ಎಪಿಸೋಡ್ನಲ್ಲಿ ಮಾತಾಡ್ತಾ ಇರೋದು ಈ ಕಾದಂಬರಿಯಲ್ಲಿ ಬರೋ ಎಲಿಜಬೆತ್ ಬೆನೆಟ್ ಮತ್ತು ಫಿಟ್ಜ್ ವಿಲಿಯಂ ಡಾರ್ಸಿಯ ಲವ್ ಸ್ಟೋರಿ ಬಗ್ಗೆ. ಈ ಕಥೆಯ ನಾಯಕ ಡಾರ್ಸಿ ಮತ್ತು ನಾಯಕಿ ಎಲಿಜಬೆತ್ ಮೊದಲ ಬಾರಿ ಭೇಟಿಯಾಗುವುದು ಒಂದು ಬಾಲ್ ಡ್ಯಾನ್ಸ್ ಸಮಾರಂಭದಲ್ಲಿ. ಎಲಿಜಬೆತ್ ತುಂಬಾ ಸುಂದರಿ ಅಂತ ಹೇಳೋಕಾಗದೇ ಇದ್ರೂ ಅವಳ ಕಣ್ಣುಗಳಲ್ಲಿ ಒಂದು ವಿಶೇಷ ಕಾಂತಿ ಇತ್ತು. ಅವಳು ಬುದ್ಧಿವಂತೆ ಮತ್ತು ಲವಲವಿಕೆಯ ಹುಡುಗಿ, ಮುಖ್ಯವಾಗಿ ಸ್ವಾಭಿಮಾನಿ. ಡಾರ್ಸಿ ಆಗರ್ಭ ಶ್ರೀಮಂತ ಮತ್ತು ಗಂಭೀರ ಸ್ವಭಾವದವನು. ಈ ಡ್ಯಾನ್ಸ್ ಬಾಲ್ ಸಮಾರಂಭದಲ್ಲಿ ಮೊದಲ ಬಾರಿಗೆ ಅವನು ಎಲಿಜಬೆತ್ತನ್ನು ನೋಡಿದಾಗ ಅವಳು ಸಾಧಾರಣವಾಗಿದ್ದಾಳೆ, ನನ್ನನ್ನು ಸೆಳೆಯುವಷ್ಟೇನೂ ಸುಂದರಿ ಅಲ್ಲ ಅಂತ ಹೇಳಿರ್ತಾನೆ. ಈ ಮಾತು ಎಲಿಜಬೆತ್ಗೆ ಕೇಳುತ್ತೆ. ಅವನ ಆ ಒಂದು ಮಾತಿಂದ ಎಲಿಜಬೆತ್ಗೆ ಡಾರ್ಸಿಯ ಬಗ್ಗೆ ಪೂರ್ವಾಗ್ರಹ ಬೆಳೆಯುತ್ತೆ. ಹಾಗೆ ಡಾರ್ಸಿಗೆ ತನ್ನ ಶ್ರೀಮಂತಿಕೆ ಬಗ್ಗೆ, ಸಮಾಜದಲ್ಲಿ ತನಗಿರೋ ಸ್ಟೇಟಸ್ ಬಗ್ಗೆ ಗರ್ವ ಇರುತ್ತೆ. ಡಾರ್ಸಿ ಕೆಟ್ಟೋನು ಅನ್ನೋ ಅಭಿಪ್ರಾಯ ಎಲಿಜಬೆತ್ಗೆ ಈಗಾಗಲೇ ಮೂಡಿದ್ರಿಂದ ಎಲಿಜಬೆತ್ ಅವನ ಪ್ರತಿಯೊಂದು ನಡೆಯನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾಳೆ. ವಿಕ್ಯಾಮ್ ಅನ್ನೋ ವ್ಯಕ್ತಿ ಡಾರ್ಸಿಯ ಬಗ್ಗೆ ಸುಳ್ಳು ಹೇಳಿದಾಗ ಎಲಿಜಬೆತ್ ಅದನ್ನ ತಕ್ಷಣವೇ ನಂಬಿಡ್ತಾಳೆ. ನಾನು ಅವನ ಜೊತೆಗೆ ಬಾಲ್ಯ ಕಳೆದ್ರು, ನನ್ನನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ನನಗೆ ಅನ್ಯಾಯ ಮಾಡಿದ್ರು ಅಂತೆಲ್ಲ ಅವನು ಸುಖ ಸುಮ್ಮನೆ ಹೇಳಿದ ಮಾತುಗಳನ್ನೆಲ್ಲ ಎಲಿಜಬೆತ್ ನಂಬ್ತಾಳೆ. ಡಾರ್ಸಿನ ಇನ್ನಷ್ಟು ದ್ವೇಷ ಮಾಡ್ತಾಳೆ. ಯಾಕೆ ಅಂದರೆ ಡಾರ್ಸಿಯನ್ನ ದ್ವೇಷಿಸೋದಕ್ಕೆ ಅವಳಿಗೆ ಕಾರಣ ಬೇಕಿತ್ತು. ಆಗೀಗ ನಡೆದ ಭೇಟಿಗಳಲ್ಲಿ ಎಲಿಜಬೆತ್ ವ್ಯಕ್ತಿತ್ವ ಡಾರ್ಸಿಗೆ ಆಕರ್ಷಕ ಅಂತ ಅನ್ಸುತ್ತೆ. ಅವಳ ಕಡೆಗೆ ಸ್ವಲ್ಪ ಆಕರ್ಷಿತನಾಗ್ತಾನೆ. ಆದರೆ ಇಬ್ಬರ ನಡುವೆ ಇರೋ ಅಂತಸ್ತಿನ ಅಂತರದಿಂದ ಅವನು ಹಿಂಜರಿತಾನೆ. ಬಡತನ ಅವನಿಗೆ ಗೊತ್ತಿರೋ ವಿಷಯ ಅಲ್ಲ, ಹಾಗಾಗಿ ಅದು ಕೀಳು ಅನ್ನೋ ಮನೋಭಾವ ಅವನಲ್ಲಿರುತ್ತೆ. ಆದರೂ ಎಲಿಜಬೆತ್ ಮೇಲೆ ಬೆಳೀತಾ ಇದ್ದ ಪ್ರೀತಿ ನಿಜವೇ ಆಗಿರುತ್ತೆ. ಆದರೆ ಹೇಳೋ ದಾರಿ ಗೊತ್ತಾಗಲ್ಲ. ಮುಂದೆ ಒಂದಿನ ಎಲಿಜಬೆತ್ ಬಳಿ ತನ್ನ ಭಾವನೆಗಳನ್ನ ಅವನು ಹೇಳ್ಕೊತಾನೆ. ತನ್ನ ಪ್ರೇಮ ನಿವೇದನೆ ಮಾಡುವಾಗ ತಾನು ಎಲಿಜಬೆತ್ನ ಪ್ರೀತಿಸೋದು ತನ್ನ ಸಾಮಾಜಿಕ ಅಂತಸ್ತಿಗೆ ವಿರುದ್ಧವಾಗಿರೋದು ಅಂತ ನೇರವಾಗಿ ಹೇಳ್ತಾನೆ. ಅವಳ ಕುಟುಂಬದ ಸಾಮಾಜಿಕ ಸ್ಥಾನಮಾನ ತನಗಿಂತ ಬಹಳ ಕೆಳಮಟ್ಟದ್ದು ಅನ್ನೋದನ್ನ ಒತ್ತಿ ಹೇಳ್ತಾನೆ. ಎಲಿಜಬೆತ್ನ ತಾಯಿ ಮತ್ತು ತಂಗಿಯರ ವರ್ತನೆಯನ್ನ ಅವನು ತೀವ್ರವಾಗಿ ಟೀಕಿಸ್ತಾನೆ. ತಾನು ಎಲಿಜಬೆತ್ನ ಮದುವೆ ಆಗೋದಾದ್ರೆ ಅದಕ್ಕಿರೋ ದೊಡ್ಡ ಅಡ್ಡಿ ಅಂದ್ರೆ ಅವಳ ತಾಯಿ ತಂಗಿಯರ ಅಸಭ್ಯ ನಡವಳಿಕೆ ಅಂತ ಹೇಳ್ತಾನೆ. ಎಲಿಜಬೆತ್ನ ಸಂಬಂಧಿಕರು ಅವಳ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಯಾವುದೂ ಸಹ ಮದುವೆಗೆ ಯೋಗ್ಯವಾಗಿಲ್ಲ ಅನ್ನೋ ರೀತಿನೇ ಹೇಳ್ತಾನೆ. ಇಷ್ಟೆಲ್ಲ ಅಡ್ಡಿ ಇದ್ದೂ ಸಹ ಸಾಮಾಜಿಕ ಗೌರವದ ವಿರುದ್ಧವಾಗಿ ನಾನು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾನೆ. ಅಬ್ಬಾ, ಬಡತನ ಅಂದ್ರೆ ಅಗೌರವದ ವಿಷಯನಾ ಅಂತ ಎಲಿಜಬೆತ್ಗೆ ಅನ್ಸದೇ ಇರುತ್ತಾ? ಯಾವ ಸೀಮೆ ದುರಹಂಕಾರಿ ಇವನು ಅಂತ ಸಿಟ್ಟು ಬರದೇ ಇರುತ್ತಾ? ಪ್ರೀತಿ ಇದ್ರೆ ಪ್ರೀತಿ ಇದೆ ಅಷ್ಟೇ, ಅದಕ್ಕೂ ಆರ್ಥಿಕ ಪರಿಸ್ಥಿತಿಗೂ ಸಂಬಂಧ ಇರಬಾರ್ದು ಅಲ್ವಾ? ನಿನ್ನನ್ನು ಪ್ರೀತಿಸೋದು ನನಗಿಷ್ಟ ಇಲ್ಲ, ಆದರೂ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇರೋ ಡಾರ್ಸಿಯ ಮಾತಿಂದ ಎಲಿಜಬೆತ್ಗೆ ಸಿಕ್ಕಾಪಟ್ಟೆ ಅವಮಾನ ಆಗುತ್ತೆ. ಕೋಪ ಉಕ್ಕಿ ಬರುತ್ತೆ. ಇವನೇನೋ ತನ್ನ ಪ್ರೀತಿನ ಹೇಳ್ಕೊತಾ ಇದ್ದಾನಾ, ಇಲ್ಲ ನನ್ನ ಕುಟುಂಬವನ್ನ ಅವಮಾನ ಮಾಡ್ತಾ ಇದ್ದಾನಾ ಅಂತ ಅವಳಿಗೆ ಅನ್ಸುತ್ತೆ. ಹಾಗಾಗಿ ಅವನನ್ನ ಅವಳು ರಿಜೆಕ್ಟ್ ಮಾಡ್ತಾಳೆ. ಆದರೆ ಕೆಲವು ದಿನಗಳ ನಂತರ ಬರೋ ಡಾರ್ಸಿಯ ಪತ್ರದಿಂದ ಅವಳ ಮನಸ್ಸು ಬದಲಾಗತ್ತೆ. ಆ ಪತ್ರದಲ್ಲಿ ಡಾರ್ಸಿ ವಿಕ್ಯಾಮ್ನ ಅಸಲಿ ಮುಖವನ್ನ ವಿವರವಾಗಿ ಬರೆದಿರ್ತಾನೆ. ಅವನು ಹೇಳಿದ್ದೆಲ್ಲ ಸುಳ್ಳು ಅನ್ನೋದನ್ನ ಮನದಟ್ಟು ಮಾಡ್ತಾನೆ. ತನ್ನ ಇದುವರೆಗಿನ ನಡವಳಿಕೆಗಳಿಗೆ ಸ್ಪಷ್ಟನೆ ಕೊಡ್ತಾನೆ. ತಾನು ಇಷ್ಟು ದಿನ ಡಾರ್ಸಿ ಬಗ್ಗೆ ತಪ್ಪು ತಿಳಿದಿದ್ನಾ ಅಂತ ಎಲಿಜಬೆತ್ಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಅವಳ ಮನಸ್ಸಲ್ಲಿರೋ ಪೂರ್ವಗ್ರಹ ಪೂರ್ತಿಯಾಗಿ ಹೋಗುವಂತ ಇನ್ನೊಂದು ಘಟನೆ ಕೂಡ ನಡೆಯುತ್ತೆ. ಈ ಕುತಂತ್ರಿ ವಿಕ್ಯಾಮ್ ಎಲಿಜಬೆತ್ನ ತಂಗಿಗೂ ಹೀಗೆಲ್ಲ ಕತೆ ಹೇಳಿ ತನ್ನ ಬಲೆಗೆ ಬೀಳಿಸ್ಕೊಂಡಿರ್ತಾನೆ. ತಂಗಿ ಲಿಡಿಯಾ ವಿಕ್ಯಾಮ್ ಜೊತೆ ಲಂಡನ್ಗೆ ಓಡ್ ಹೋಗ್ತಾಳೆ. ಅಂದಿನ ಸಮಾಜದಲ್ಲಿ ಇದು ಒಂದು ಕುಟುಂಬಕ್ಕೆ ಬಹಳ ಅವಮಾನಕಾರಿಯಾದ ವಿಷಯ. ಆಗ ಸಹಾಯಕ್ಕೆ ಬರೋನು ಡಾರ್ಸಿ. ಅವನು ವಿಕ್ಯಾಮ್ನ ಪತ್ತೆ ಮಾಡಿ ಲಿಡಿಯಾಳನ್ನ ಮದುವೆ ಮಾಡ್ಕೊಳ್ಳೋ ಥರ ಹೇಳ್ತಾನೆ. ಆದರೆ ಅದಕ್ಕೆ ತಕ್ಕ ಹಣ ಕೊಡಬೇಕು ಅಂತ ವಿಕ್ಯಾಮ್ ಬೇಡಿಕೆ ಇಟ್ಟಾಗ ಡಾರ್ಸಿ ವಿಕ್ಯಾಮ್ನ ಲೆಕ್ಕ ಚುಕ್ತಾ ಮಾಡಿ ಲಿಡಿಯಾ ಹೆಸರಲ್ಲೂ ಕೂಡ ಹಣ ಠೇವಣಿ ಮಾಡ್ತಾನೆ. ಇದನ್ನೆಲ್ಲ ಅವನು ಯಾರಿಗೂ ತಿಳಿಯದ ಹಾಗೆ ಮಾಡಿರ್ತಾನೆ.
ಮತ್ತು ಈ ಮದುವೆ ಆಗೋದಕ್ಕೆ ಸಹಾಯ ಮಾಡಿದನು ಎಲಿಜಬೆತ್ನ ಚಿಕ್ಕಪ್ಪ ಅನ್ನೋ ಹಾಗೆ ಬಿಂಬಿಸ್ತಾನೆ. ಮುಂದೆ ಲಿಡಿಯಾ ಬಾಯ್ ತಪ್ಪಿ ನಮ್ಮ ಮದುವೆಯಲ್ಲಿ ಡಾರ್ಸಿ ಇದ್ದ ಅಂತ ಹೇಳಿದಾಗ ಸತ್ಯ ಬಯಲಾಗುತ್ತೆ. ಇಷ್ಟು ದಿನ ದುರಹಂಕಾರಿಯಾಗಿ ಕಾಣ್ತಿದ್ದ ಡಾರ್ಸಿ ಮೇಲೆ ಎಲಿಜಬೆತ್ಗೆ ಅಭಿಮಾನ ಮೂಡುತ್ತೆ. ಆ ಅಭಿಮಾನ ಪ್ರೀತಿಯಾಗಿ ಬದಲಾಗುತ್ತೆ. ನನ್ನನ್ನ ನಾನು ಎಷ್ಟೇ ಬುದ್ಧಿವಂತೆ ಅಂತ ಅಂದ್ಕೊಂಡ್ರು ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಸೋತ್ ಬಿಟ್ನಲ್ಲ ಅಂತ ಎಲಿಜಬೆತ್ಗೆ ಅನ್ಸುತ್ತೆ. ಡಾರ್ಸಿಯಲ್ಲೂ ಈಗ ಆ ಹಳೆ ಗರ್ವ ಇಲ್ಲ. ಎಲಿಜಬೆತ್ ಮನ್ಸಲ್ಲೂ ಕೂಡ ಯಾವುದೇ ಪೂರ್ವಾಗ್ರಹ ಇಲ್ಲ. ತಪ್ಪು ತಿಳುವಳಿಕೆ ಎಲ್ಲ ದೂರ ಆಗಿ ಇಬ್ಬರು ತಮ್ಮ ಪ್ರೀತಿನ ಒಪ್ಕೋತಾರೆ. ಅಹಂಕಾರ ಅನ್ನೋದು ಕಣ್ಣಿಗೆ ಕಟ್ಟಿದ ಬಟ್ಟೆ ಥರ. ಅದನ್ನ ತೆಗೆದಾಗ ಮಾತ್ರ ಪ್ರೀತಿಯ ಸೌಂದರ್ಯ ಕಾಣಿಸುತ್ತೆ. ಹಾಗೆ ಯಾವುದೇ ವ್ಯಕ್ತಿನ ಮೊದಲ ಭೇಟಿಯಲ್ಲೇ ಅಳಿಬಾರದು. ನಮಗೆ ತಿಳಿದೇ ಇರೋ ಕೆಲವು ಸತ್ಯಗಳು ಅಡಗಿರ್ಬೋದು ಅನ್ನೋದನ್ನ ಜೇನ್ ಆಸ್ಟಿನ್ ಈ ಪ್ರೇಮ ಕಥೆಯಲ್ಲಿ ಸುಂದರವಾಗಿ ಬರೆದಿದ್ದಾರೆ. ನಮ್ಮ ಲೈಫ್ನಲ್ಲೂ ಇಂತಹ ಪ್ರೈಡ್ ಅಂಡ್ ಪ್ರಿಜುಡಿಸ್ ನಂತಹ ಸಂದರ್ಭಗಳು ಬರ್ತಾ ಇರುತ್ತೆ ಅಲ್ವಾ? ನಿಮ್ ಲೈಫಲ್ಲೂ ಯಾರಾದ್ರೂ ಡಾರ್ಸಿನೋ ಇಲ್ಲ ಎಲಿಜಬೆತ್ತೋ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಶೇರ್ ಮಾಡ್ಕೊಳ್ಳಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಾದ್ರೂ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ಇನ್ನಷ್ಟು ಕಥೆ ಕೇಳೋದಕ್ಕೆ ಟೇಲ್ಸ್ ವಿತ್ ರಶ್ಮಿ ಯೂಟ್ಯೂಬ್ ಚಾನೆಲ್ನ ಫಾಲೋ ಮಾಡ್ತಾ ಇರಿ.